ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಮಂದಿ ಈ ಸುದ್ದಿಯನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಬಹಳ ಹುಷಾರಾಗಿರ್ಬೇಕು. ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಬೆಂಗಳೂರಿನಂತ ಮಹಾನಗರದಲ್ಲಿ ಚಿರತೆ ಕಾಣಿಸಿಕೊಂಡಿರೋದು. ಮಾಗಡಿ ಮುಖ್ಯ ರಸ್ತೆ ಬ್ಯಾಡರಹಳ್ಳಿ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಬ್ಯಾಡರಹಳ್ಳಿ ಸಮೀಪ ಭಾರತ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನೈಸ್ ರಸ್ತೆಗೆ ಹೊಂದಿಕೊಂಡಂತೆ ಇರುವಂತಹ ಭಾರತ ನಗರ ಮನೆಗಳ ಸಮೀಪ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೆ ಸಿಟಿ ಮಂದಿಗೆ ಚಿರತೆ ಆತಂಕ ಶುರುವಾಗಿದೆ. ಈಗ ಬೆಳಗ್ಗೆ 6:49 ಮನೆಗಳ ಸಮೀಪನೇ ಬಂದು ಹೋಗಿದೆ ಚಿರತೆ. ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಚಿರತೆ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಚಿರತೆ ಓಡಾಟದ ದೃಶ್ಯ. ಬ್ಯಾಡರಹಳ್ಳಿಯಲ್ಲಿ ಚಿರತೆ ಒಳಗಡೆ ಎಂಟ್ರಿ ಕೊಟ್ಟಿರೋದು. ಮನೆಗಳಿದಾವಲ್ಲಿ, ಮನೆಗಳ ಸುತ್ತಮುತ್ತ ಓಡಾಡಿದೆ ಚಿರತೆ. ಜಸ್ಟ್ ಇಮ್ಯಾಜಿನ್, ಯಾರಾದ್ರೂ ಜನ ಇದ್ದಿದ್ರೆ ಹೆಂಗಿರೋದು ಪರಿಸ್ಥಿತಿಯಲ್ಲಿ ಅಂತ. ಬ್ಯಾಡರಹಳ್ಳಿ ಬಳಿ ಮಾಗಡಿ ಮುಖ್ಯ ರಸ್ತೆ ಇದೆಯಲ್ಲ, ಬ್ಯಾಡರಹಳ್ಳಿ ಬಳಿ ಚಿರತೆ ಕಾಣಿಸಿಕೊಂಡಿರೋದು. ಬ್ಯಾಡರಹಳ್ಳಿ ಸಮೀಪ ಭಾರತ ನಗರದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿದೆ. ನೈಸ್ ರಸ್ತೆಗೆ ಹೊಂದಿಕೊಂಡಂತೆ ಇರುವಂತ ಭಾರತ ನಗರ. ಸೊ ಮನೆಗಳ ಸಮೀಪನೇ ಚಿರತೆ ಓಡಾಟ ಮಾಡಿದೆ. ಸೊ ಹಂಗಾಗಿನೇ ಅಲ್ಲಿನ ಜನ ಈ ದೃಶ್ಯವನ್ನ ನೋಡಿ ಭಯ ಪಟ್ಬಿಟ್ಟಿದ್ದಾರೆ. ಅಲ್ಲಿ ಕಾಡಿನ ರೀತಿ ಇದೆ, ಕಾಡಿದೆ ಅದು. ಸೊ ಅಲ್ಲಿಂದ ಎಂಟ್ರಿ ಕೊಟ್ಟಿರೋದು ನೋಡಿ, ಬಂದು ಹೋಗಿದೆ ಮತ್ತೆ ವಾಪಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಯಾವಾಗ ಆಗಿರುವಂತದ್ದು ಅಥವಾ ಯಾವಾಗ ಬಂದಿರೋದು ಇದು ಚಿರತೆ? ಜೊತೆಗೆ ಹೇಗೆ ಗೊತ್ತಾಗಿದೆ ಚಿರತೆ ಓಡಾಟದ ವಿಚಾರ? ಈಗ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಚಿರತೆ ಹಿಡಿಯುವ ನಿಟ್ಟಿನಲ್ಲಿ? ರಾಮ್, ಇವತ್ತು ಬೆಳಗಿನ ಜಾವ 6:49 ಕಾಣಿಸ್ಕೊಂಡಿರುವಂತದ್ದು ಬ್ಯಾಡರಹಳ್ಳಿ ಸಮೀಪದ ಭಾರತೀ ನಗರದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಪಕ್ಕದಲ್ಲಿ ಅಂದ್ರೆ ನೈಟ್ ರೋಡ್ ಪಕ್ಕದಲ್ಲಿ ಈ ಒಂದು ಲೇಔಟ್ ಇರೋದ್ರಿಂದ ಪಕ್ಕದಲ್ಲೇನೆ ಕಾಡು ಕೂಡ ಇದೆ. ಸೊ ಹೀಗಾಗಿ ಕಾಣಿಸ್ಕೊಂಡಿರುವಂತದ್ದು. ಇದಕ್ಕೆ ಮೊದಲ ಬಾರಿ ಅಲ್ಲ, ಈ ಹಿಂದೆನೂ ಕೂಡ ಹಲವು ಬಾರಿ ಚಿರತೆ ಕಾಣಿಸ್ಕೊಂಡಿತ್ತು. ನಿವಾಸಿಗಳಿಗೆ ಆತಂಕನೂ ಕೂಡ ಎದುರಾಗಿತ್ತು. ಸೊ ಯಾವಾಗ ಇವತ್ತು ಬೆಳಗಿನ ಜಾವ ಚಿರತೆ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಯ್ತು. ಸೊ ನಿವಾಸಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸಕ್ಕೆ ಮುಂದಾಗಿದ್ರು. ಸೊ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬಲೆಯನ್ನ ತಗೊಂಡು ಈಗ ಚಿರತೆ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ನಿವಾಸಿಗಳು ಹೇಳ್ತಾ ಇರುವಂತದ್ದು ಇಲ್ಲೇ ಎಲ್ಲೋ ಸರೌಂಡಿಂಗ್ ಅಲ್ಲಿ ಚಿರತೆ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲಿ ಚಿರತೆ ಓಡಾಡಿದೆ ಅನ್ನುವಂಥದ್ದು ಸ್ಥಳೀಯರು ಮಾಹಿತಿ ಕೊಡ್ತಿದಾರೋ, ಸೊ ಅದರ ಆಧಾರದ ಮೇಲೆ ಬಲೆಯನ್ನ ಹಿಡಿದು ಚಿರತೆಯನ್ನು ಹಿಡಿಲೇಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದನೇ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಚಿರತೆ ಎಲ್ಲೆಲ್ಲಿ ಓಡಾಡಿತ್ತು ಆ ಒಂದು ಸ್ಥಳಗಳನ್ನ ಗುರುತು ಮಾಡಿ ಅಲ್ಲಿ ಬಲೆ ಒಂದ್ ಕಡೆ ಬಲೆನೂ ಕೂಡ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಬೋನನ್ನು ಕೂಡ ಇಡುವಂತಹ ಕೆಲಸಕ್ಕೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಓವರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಕಾಡು ಬಿಟ್ಟು ನಾಡಿಗೆ ಕಾಡು ಪ್ರಾಣಿಗಳು ಬರ್ತಾ ಇರೋದು ನಾವು ನೋಡ್ತಾನೆ ಇದ್ದೀವಿ. ಇವತ್ತು ಬೆಂಗಳೂರಿನಂತ ಮಹಾನಗರದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಸರ್, ಏನ್ ಹೇಳ್ತೀರಿ? ಅಲ್ಲ, ಚಿರತೆ ಬೆಂಗಳೂರಿಗೆ ಬರೋದು ಬಹಳ ಕಾಮನ್ ಸರ್. ನಾವು ಕಾಯ್ತಾ ಇದೀವಿ ಟೈಗರ್ ಬರ್ಬೇಕು, ಎಲಿಫೆಂಟ್ ಬರ್ಬೇಕು. ಯಾಕಂದ್ರೆ ನಾವು ಅಷ್ಟು ಕಾಡ್ನ ಹಾಳು ಮಾಡಿದೀವಲ್ಲ. ಎಸ್ 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 ನಮಗ ಅವಾಗ ಎಕ್ಸೈಟ್ಮೆಂಟ್ ಆಗತ್ತೆ. ಚಿರತೆ ಅಂತೂ ಕಾಮನ್, 20 ವರ್ಷದಿಂದ ನೋಡಿದ್ವಿ ಚಿರತೆಗಳೆಲ್ಲ ಕಡೆ ನಾವು. ನನಗ್ ಬಂತು ಮಾಹಿತಿ ಬೆಳಿಗ್ಗೆನೆ, ಈ ತರ ವಿಡಿಯೋ ಕಳ್ಸಿದ್ರಿ ಯಾರು. ನಾವ್ ಹೇಳೋದಂದ್ರೆ ಈಗ ಬೆಂಗಳೂರು ಸುತ್ತಮುತ್ತ ಏನೆಲ್ಲ ಒಂದು ಮಿನಿಮಮ್ ಒಂದು 35 to 40 ಲೆಪರ್ಡ್ಸ್ ಇದೆ. 35 to 40 ಚಿರತೆಗಳು ಬೆಂಗಳೂರು ಕಡೆನೆ ಇದೆ. ಅದುಗಳ ಜಾಗ ನಾವು ಈಗ ಮೊನ್ನೆ ಆಯ್ತು ನೋಡಿ, ಯಾರು ಸಿಕ್ತ್ರಲ್ಲ ಗಣಿಗಾರಿ, ಹೌದು ಹೌದು, ಅಲ್ಲಿ ಅದೆಲ್ಲ ಚಿರತೆ ಜಾಗ. ಅಲ್ಲಿ ಬಂಡೆ ಹೊಡಿತಾರೆ, ಶಬ್ದ ಮಾಡ್ತಾರೆ, ಅಲ್ಲಿ ಚಿರತೆ ಮತ್ತೆ ಕರಡಿ ಆಚೆ ಬರ್ತವೆ, ಊರಿಗೆ ಬರುತ್ತೆ. ಸೊ ಎಲ್ಲಾ ಕಡೆನೂ ಇದೇ ಪ್ರಾಬ್ಲಮ್. ಮತ್ತೆ ಇನ್ನೊಂದೇನಾಗ್ತಿದೆ ಅಂದ್ರೆ ನಮ್ಮ ಹೆಸರುಘಟ್ಟದೊಳಗೆ ಇವ್ರು ಇದೆಲ್ಲ ಇಟ್ಟಿದಾರಲ್ಲ, ಹೆಸರುಘಟ್ಟ ಯೂನಿವರ್ಸಿಟಿ ಅವರು
ಅಲ್ಲಿ ಅವ್ರು ವೇಸ್ಟ್ ಹಾಕೋದ್ ಕಡೆ ಎಲ್ಲ ಚಿರತೆಗಳಿದೆ. ಅಲ್ಲೂ ಒಂದು 7-8 ಚಿರತೆ ಇದೆ ಅಂತಾರೆ ಹೆಸರುಗಟ್ಟೆ ಆಚೆ. ನೀವ್ ಈ ಕಡೆ ಬಂದ್ರೆ ಕೆಂಗೇರಿ ಸೂಲ್ಕೆರೆ ಹತ್ರ ಬಂದ್ರೆ ಚಿರತೆ ಇದೆ. ನೀವ್ ತುರುಳಿಗೆ ಬಂದ್ರೆ ರಾಜರಾಜೇಶ್ವರಿ ನಗರ ಹತ್ರ ತುರುಳಿ ಒಳಗೆ ಚಿರತೆ ಇದೆ. ನೀವು ಕುಂಬಳೂರ್ಗೆ ಹೋದ್ರೂ ಚಿರತೆ ಇದೆ. ನೀವು ಕಾಡುಗೋಡಿಗೆ ಹೋದ್ರೂ ಚಿರತೆ ಇದೆ. ನೀವು ಆನೆಕಲ್ಗೆ ಹೋದ್ರೂ ಚಿರತೆ ಇದೆ. ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ರೂ ಚಿರತೆ ಇದೆ. ನಾವು ಅದು ಹ್ಯಾಬಿಟ್ಯಾಟ್ ನ ಡಿಸ್ಟ್ರಾಯ್ ಮಾಡಿದೀವಿ. ಅದುಗಳು ಎಲ್ಲಿ ಹೋಗುತ್ತೆ? ಆಮೇಲೆ ಇನ್ನೊಂದು ಮೋಸವಾಗಿ ಅದ್ರದ್ದು ಹಾರನೂ ನಾವು ಹೊಡ್ತಿದ್ದೀವಿ. ಅದು ಜಿಂಕಿ ಇದು ಹೊಡಿಯತ್ತೆ, ಹಂದಿ ಹೊಡಿಯತ್ತೆ, ಮೊಲ ಹೊಡಿಯತ್ತೆ. ಹೌದು, ಅದನ್ನು ನಾವು ತಿಂತೀವಿ. ಹೌದು, ಅದರ ಜಾಗಕ್ಕೂ ನಾವು ಕನ್ನ ಹಾಕಿದೀವಿ, ಅದರ ಆಹಾರಕ್ಕೂ ನಾವು ಕನ್ನ ಹಾಕಿದೀವಿ. ಹಂಗಾಗಿ ಚಿರತೆಗಳು ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಚಿರತೆ ಬಂದ್ಬಿಟ್ಟು ಬಹಳ ಅಡ್ಯಾಪ್ಟಿವ್ ಸ್ಪೀಶೀಸ್. ಅದು ಕಾಡೊಳಗೂ ಇರುತ್ತೆ, ಬೆಟ್ಟದ ಮೇಲೂ ಇರುತ್ತೆ, ಎಂತದ್ದು ವಿಲೇಜ್ ಒಳಗೂ ಇರುತ್ತೆ, ಅರ್ಬನ್ ಲ್ಯಾಂಡ್ಸ್ಕೇಪ್ ಒಳಗೂ ಇರುತ್ತೆ. ಅದು ಬಹಳ ಅಡ್ಯಾಪ್ಟಿವ್ ಸ್ಪೀಶೀಸ್. ಅದಕ್ಕೆ ನಾವು ಬಿರಿಯಾನಿ ತಿಂತೀವಲ್ಲ ತಾಜ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು, ಅದಕ್ಕೆ ನಾಯಿ ಬಂದ್ಬಿಟ್ಟು ಬಿರಿಯಾನಿ ಇರಕ್ಕೆ ನಮ್ಮ ಅರ್ಬನ್ ಇದು ಲ್ಯಾಂಡ್ಸ್ಕೇಪ್ ಒಳಗೆ. ಚಿರತೆ ಬೆಂಗಳೂರು ಬಂದ್ರೆ ಏನ್ ದೊಡ್ಡದಲ್ಲ. ನಮ್ಮ ಆರ್ ನಗರ ಒಳಗೂ ಹೋದ್ ವರ್ಷ ಬಂದಿತ್ತು. ಹೌದು, ಆಯ್ತಾ. ಸೊ ಚಿರತೆ ಇಸ್ ಕಾಮನ್. ನಾವು ಕಾಯ್ತಾ ಇದೀವಿ ಆನೆ ಬರ್ಬೇಕು, ಹುಲಿ ಬರ್ಬೇಕು, ಅವಾಗ್ಲೇ ನಮ್ ಜನ ಎಚ್ಚರಿಕೆ ಆಗ್ಬಿಟ್ಟು ಕಾಡ್ನ ಉಳಿಸ್ತಾರೆ. ಇಲ್ದ್ರೆ ಎಲ್ಲ ನಾಶ ಮಾಡ್ಕೊಂಡು ಎಲ್ಲರನ್ನು ಒಂದ್ ದಾರಿ ತಂದು ಬಿಟ್ಬಿಡ್ತಾರೆ. ಈಗ್ಲೂ ಇದೆ, ಸುರುಳಿಗಳಿಗೆ ಮರಿ ಇದೆ, 2 ಮರಿ ಇದೆ. ತಾಯಿ ಮತ್ತೆ 2 ಮರಿ ಇದೆ. ಬಟ್ ಯಾರು ಏನ್ ತೊಂದ್ರೆ ಕೊಡ್ತಿಲ್ವಲ್ಲ, ಅದ್ ಪಾಠಕ್ಕೆ ಅದಿದೆ. ಹೌದು 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 ಹೌದು. ಏನೋ ಅಪ್ಪಿ ರೋಡ್ ಕಾಣ್ಬಿಡಿದೆ, CCTV ಕಾಣ್ಬಿಡುತ್ತೆ. ಇಲ್ದ ಚಿರತೆಗಳು ಎಲ್ಲ ಕಡೆ ಓಡಾಡುತ್ತೆ ನೈಟ್ ಒಳಗೆ, ಔಟ್ಸ್ಕರ್ಟ್ಸ್ ಒಳಗೆ. ಕರೆಕ್ಟ್ ಸರ್. ಸರ್, ಹೇಗಿದೆ ಇವನ್ನ ಬಲೆಗೆ ಕೆಡವಿ ಅಥವಾ ಇವನ್ ಹಿಡಿದು ಈಗ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಆಗುತ್ತೆ? ಬಲೆಗೆಲ್ಲ ಸಿಕ್ಕೋದು ಕಷ್ಟ. ಅದು ಒಂದ್ ಕಡೆ ಕಾರ್ನರ್ ಆಗಿ ಬಲೆ ಸಿಕ್ಕೋದು. ಅದಕ್ಕೆ ಬೋನೆ ಇಡಬೇಕು. ಕರೆಕ್ಟ್. ಬೇಟ್ ಇಟ್ಟು ಹಿಡಿಬೇಕು. ಅದಕ್ಕೇನೋ ಇಂಜುರಿ ಆಗಿ ಬಿದ್ದಿದ್ರೆ ಅವಾಗ ಹೋಗಿ ನೀವು ಇದಾಕ್ಬೇಕು. ಇದು ಒಳ್ಳೆ ಚೆನ್ನಾಗಿದೆ, ಚಿರತೆ ಹೆಲ್ದಿ ಆಗಿದೆ. ಅದನ್ನ ಹೋಗಿ ನಾವು ಬಲೆ ಹಾಕಿ ಹಿಡಿದ್ಬಿಡ್ತೀವಿ ಅಂದ್ರೆ ಇದೇನ್ ಬೆಕ್ಕೆ ತೆಗಿಲ್ಲ. ನಿಮ್ಗೆಲ್ಲ ನೆನಪು ಇದೆ, ಕಾಡುಗೋಡಿಗೆ ಏನಾಯ್ತು ಒಂದ್ ಚಿರತೆ ಹಿಡಿಯಕ್ ಹೋಗ್ಬಿಟ್ಟು ಶೂಟೇ ಮಾಡ್ಬಿಟ್ಟು. ಹೌದು ಸರ್. ಇದೆಲ್ಲ ಜ್ಞಾಪಕ ಇರ್ಬೇಕು ನಮಗೆ. ಸೊ ಡಿಪಾರ್ಟ್ಮೆಂಟ್ಗೆ ದೂರ ಇದ್ಬಿಟ್ಟು, ಜನ ಎಲ್ಲ ದೂರ ಇದ್ದು ಡಿಪಾರ್ಟ್ಮೆಂಟ್ಗೆ ಅದನ್ನ ಟ್ರ್ಯಾಕ್ ಮಾಡಿ ಹೇಗ್ ಮಾಡೋದು, ಟ್ರ್ಯಾಂಕ್ಲೈಸ್ ಮಾಡಿ ಹಿಡಿಯೋದು ಅಥವಾ ಬೋನ್ ಇಟ್ಟು ಹಿಡಿಯೋದು, ಅದೆಲ್ಲ ಅವ್ರಿಗೆ ಬಿಡ್ಬೇಕು. ಅದ್ರ ಜನ ಹತ್ರ ಇರಬಾರ್ದು. ಅದು ಇಮಿಡಿಯೇಟ್ ಆಗಿ ಆ ಏರಿಯಾ ಒಳಗೆ ಸೆಕ್ಷನ್ 142, 44 ಮಾಡಿ ಪೊಲೀಸ್ ಅವರು ಅಲ್ಲಿ ಜನ ಹತ್ರ ಸೇರ್ಸ್ಕೋಬಾರ್ದು. ಯಾರಿಗಾರ ಅಪಾಯ ಆಗತ್ತೆ, ಆಮೇಲೆ ಇವರಿಂದ ಚಿರತೆ ಹಿಡಿಯೋಕ್ಕೂ ಆಗಲ್ಲ. ಸೊ ಅದೆಲ್ಲ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಮಾಡ್ಬೇಕಾಗುತ್ತೆ. ಜನ ಹತ್ರ ಇರಬಾರ್ದು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಜೋಸೆಫ್ ಹುವರ್ ಸರ್ ಹೇಳ್ತಾ ಇರೋದೇನು, ನಾವು ಆ ಕಾಡು ಪ್ರಾಣಿಗಳ ವಾಸಸ್ಥಾನದಲ್ಲಿ ಈಗ ನಾವು ವಾಸ ಮಾಡ್ತಾ ಇದ್ದೀವಿ. ಅಂದ್ರೆ ಕಾಡನ್ನ ನಾಶ ಮಾಡಿ ನಾವಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ, ಅವುಗಳ ಆಹಾರವನ್ನ ನಾವು ಕಿತ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾಡಿನತ್ತ ಕಾಡು ಪ್ರಾಣಿಗಳು ಬರ್ತಾ ಇದ್ದಾವೆ ಅಂತ ಹೇಳಿ.